ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ರಾಜ್ಯ ಮಟ್ಟದ 24ನೇ ಕೇಬಲ್ ದಿನಾಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಪ್ರಮುಖವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೇಬಲ್ ಆಪರೇಟರ್ಸ್ ಮುಖ್ಯಸ್ಥರು ಭಾಗವಹಿಸಿದರು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಹಾಗೂ ಇಂಟರ್ನೆಟ್ ಪ್ರೊವೈಡರ್ ಅಸೋಸಿಯೇಷನ್ನಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಕೇಬಲ್ ಆಪರೇಟರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ತುಮಕೂರು ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್, ರಾಜ್ಯ ಕಾರ್ಯದರ್ಶಿ ರಾಮಪ್ರಸಾದ್ ಗೌಡ, ಯು ಡಿಜಿಟಲ್ನ ಮಂಜುನಾಥ್, ಹ್ಯಾತ್ರಿಯ ಪಿ ಮಂಜುನಾಥ್ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಯಾವ ಸರ್ಕಾರ ಕೂಡ ಕೇಬಲ್ನವರಿಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿಲ್ಲ. ಕೇಬಲ್ ಟಿವಿ ನಮಗೆ ಗಾಡ್ ಗಿಫ್ಟ್. ಎಲ್ಲಾ ಜಿಲ್ಲೆಗಳಲ್ಲೂ ಸಂಘಟನೆ ವಿಸ್ತರಣೆ ಮಾಡಿ ಒಗ್ಗಟ್ಟನ್ನು ಮೂಡಿಸೋಣ. ನಮ್ಮಲ್ಲಿ ಆರೋಗ್ಯಕರ ಸ್ಪರ್ಧೆಯಲ್ಲಿ ಇದರ ನಡುವೆ ಸಂಘಟಿತರಾಗಿ ಮುಂದೆ ಸಾಗೋಣ ಅಂತ ಕಿವಿ ಮಾತು ಹೇಳಿದರು. ಸರ್, ಇದು 24ನೇ ವರ್ಷದ ಕೇಬಲ್ ಡೇ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಹೆಚ್ಚಿನ ಎಲ್ಲ ಆಪರೇಟರ್ಗಳು ಭಾಗವಹಿಸಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ 2.5 ಲಕ್ಷ ಕೋಟಿ ನಾವು ತೆರಿಗೆ ಕಟ್ತಾ ಇದ್ದೀವಿ. ಯಾವುದೇ ಸರ್ಕಾರ ನಮಗೆ ಸಪೋರ್ಟ್ ಮಾಡಿಲ್ಲ. ಅಂದ್ರೆ ನಮಗೆ ಯಾವುದೇ ತರ ಬೆನಿಫಿಟ್ಗಳು ಸರ್ಕಾರಗಳು ಕೊಟ್ಟಿಲ್ಲ. ಬೇರೆ ಟ್ಯಾಕ್ಸ್ ಅಂತ ಬಾಚ್ಕೊಂತವ್ರೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳು ಮಾಡಿ ಸರ್ಕಾರದ ಜೊತೆಯಲ್ಲಿ ಕೂತಿ ಮಾತಾಡಿ ಪರಿಹಾರ ಮಾಡ್ಕೊಂತೀವಿ ಅಂತ.